Welcome back to our YouTube channel, Monkey's Got Fever! Guys, we are back! Actually, ಏನು ಗೊತ್ತಾ ಗೈಸ್, ನಾವು ಇವಾಗ ಕುದುರೆಮುಖ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಇವಾಗ ಫ್ರೈಡೇ ನೈಟ್ ನಾವು ಆ್ಯಕ್ಚುಲಿ ಸ್ಯಾಟರ್ಡೇ ಮಾರ್ನಿಂಗ್ ಅಲ್ಲಿ ರೀಚ್ ಆಗಿಬಿಟ್ಟು ಟ್ರಕ್ ಮಾಡ್ತೀವಿ. ಹೇಗೆ ಟ್ರಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಬ್ಲಾಗ್ ಮಾಡ್ತೀವಿ. ಆ್ಯಕ್ಚುಲಿ ಕಂಪ್ಲೀಟಾಗಿ ಬ್ಲಾಗ್ ಮಾಡೋಕೆ ಗೈಸ್ ಇಲ್ಲೆಲ್ಲ ಕಾಯ್ತಿದ್ದಾರೆ, ಬಸ್ಸಿಗೆ ವೇಟ್ ಮಾಡ್ತಿದ್ದಾರೆ ಯಾವಾಗ ಬಸ್ ಬರುತ್ತೆ ಅಂತ. ಅಷ್ಟೇ ಬಸ್ ಬರುತ್ತೆ, ಬಟ್ ಫೋನಲ್ಲಿ ಸ್ವಲ್ಪ ಚಾರ್ಜ್ ಇಲ್ಲ. ಬಸ್ ತೋರ್ಸೋಕ್ಕಾಗುತ್ತೆ ಗೊತ್ತಿಲ್ಲ, ಡೈರೆಕ್ಟ್ ಬೆಳಗ್ಗೆ ತೋರಿಸ್ತೀನಿ. ಓಕೆನಾ? ಶೋ ಯರ್ ಫೇಸ್, ಬ್ಯೂಟಿಫುಲ್ ಫೇಸ್, ಇವಾಗ ನಾವು ಫೈನಲಿ ಬಸ್ಸಿಂದ ಇಳಿದ್ಬಿಟ್ಟು ಇವಾಗ ಜೀಪ್ ಹತ್ಸಿದ್ರು. ನಿತಾನ್ ಮತ್ತೆ ಅನೀಶ್ ಇನ್ನೊಂದು ಜೀಪಲ್ಲಿ ಹತ್ತಿದ್ರು. ನಾನು ಚಿನ್ಮಯ್ ಓಮಿ ಇದಳ್ತಿದ್ವಿ. ತಡೀರಿ ಓಮಿ ನೋಡಿ. ಇವತ್ತು ವ್ಲಾಗ್ ಮಾಡೋಕ್ಕೆ ಇನ್ನೊಬ್ರು ಇನ್ಸ್ಪಿರೇಷನ್ ಪುನೀತ್ ಗೌಡ. ಇವಾಗ ಆ್ಯಕ್ಚುಲಿ ನಾವು ಜೀಪ್ ಸ್ಟಾರ್ಟ್ ಆಯಿತು ಆ್ಯಕ್ಚುಲಾಗಿ. ನೋಡಿ ಆ್ಯಕ್ಚುಲಿ ನಾವು ಇವಾಗ ಯಾವ ಊರಲ್ಲಿದ್ದೀವಿ ಅಂದರೆ ಕುದುರೆಮುಖದಿಂದ 10 ಕಿಲೋಮೀಟರ್ಸ್ ದೂರ. ಇವಾಗ 10 ಕಿಲೋಮೀಟರ್ಸ್ ನಾವು ಹೋಗ್ತೀವಿ. ನೋಡಿ ಇವಾಗ ಆ್ಯಕ್ಚುಲ್ ಡಿಸಾಸ್ಟರ್ ಸ್ಟಾರ್ಟ್ ನೋಡಿ. ವೆದರ್ ಹಿಂಗಿದೆ ಏನಿಲ್ಲ, ನಮ್ಮ ಶಿವಮೊಗ್ಗ ವೆದರ್ ಥರನೇ ಇದೆ, ಸ್ವಲ್ಪ ಚಳಿ ಅಷ್ಟೇ ಆ್ಯಕ್ಚುಲಿ. ಆಹಾ ಚೆಂದ ಇದೆ, ಫುಲ್ ಗ್ರೀನರಿ. ಅಲ್ಲ 18 ಕಿಲೋಮೀಟರ್. ರಾತ್ರಿ ಒಂದು ಸ್ವಲ್ಪ ನಿದ್ದೆ ಮಾಡಲಿಲ್ಲ. ಆದರೆ ಗಾಯ್ಸ್ ನಾನು ಯಾವ ಧೈರ್ಯದಲ್ಲಿ ಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ. ನೋಡಿ ಏನೇನೋ ಇದೆ, ಮಜಾ ಏನೇನೋ ಇದೆ. ಇದು ನಮ್ಮ ಹೋಮ್ ಸ್ಟೇಗೆ ಹೋಗೋಕ್ಕೆ ದಾರಿ ಚೆನ್ನಾಗಿದೆ. ನಂಗೆ ಜೀಪ್ ಅಂದರೆ ತುಂಬ ಇಷ್ಟ. ಹೇಳು ಚಿನ್ಮಯ್, ಈಗ ಜೀಪ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ನಾವು ಬೀಳ್ತೀವ, ಫುಡ್ ಬೀಳುತ್ತೋ ಗೊತ್ತಾಗ್ತಿಲ್ಲ. 1,00,000 ರೂಪಾಯಿ ಕೊಡೋಕ್ಕಿಂತ ಇಲ್ಲೇ ಸುಮ್ಮನೆ ಖಾಲಿ ದಿನ ಬಂದ್ರೆ ಅಪ್ಪ ಫುಲ್ ವರ್ತ್ ಆಗುತ್ತೆ. ಬಟ್ ನೋಡಿ ಟೆನ್ಸ್ ಡೇ ತೋರಿಸ್ತೀನಿ. ನಮಗಂತೂ ಶಾಕ್ ಆಯಿತು, ವಿಡಿಯೋ ಮಾಡೋದೇ ಮರ್ತೋಯ್ತು ನಮಗೆ. ಈಗ ನೋಡಿ ಹೇಳ್ರ ಏನಾದ್ರು ಸ್ಕ್ಯಾಮ್ ತೋರಿಸ್ತೀನಿ, ಮಜಾ ಇದೆ. ಸ್ಕ್ಯಾಮ್ 2025 ಗಿಸ್ ನೋಡಿ. ಈ ಥರ ಎಷ್ಟು ಸಕ್ಕತ್ತಾಗಿ ವೀವ್ ಈ ಹೋಮ್ ಸ್ಟೇಗೆ ಆಫ್ ರೋಡಿಂಗ್ ಮಾತ್ರ ಸಕ್ಕತ್ತಾಗಿತ್ತು. ಈಗ ನೋಡಿ ಜೀಪಲ್ಲಿ ಹಿಂಗೆ ಹಿಡಿತಿದ್ದಾರೆ ಎಲ್ಲರೂ ಅಂತ. ಈಗ ನಾವು ಹಿಡಿತೀವಿ, ಬಟ್ ಹೋಮ್ ಸ್ಟೇ ಮಾತ್ರ ಸೈಕಿದೆ. ಬಟ್ ಇದರಲ್ಲಿ ನಾನು ಮೊನ್ನೆ ಸೇಫೆಸ್ಟ್ ಪ್ಲೇಸಲ್ಲಿ ನಿಂತಿದ್ದು. ಲಗೇಜ್ ತಗೊಂಡು ಈಗ ಶಿಸ್ತಾಗಿ ಹೋಗಂಡು ಬನ್ನಿ. ನಾಯಿ ಕೆಡಬಾಮ್ ಇಲ್ಲಿದೆ, ನುಗ್ಕೊಟ್ಟಿ ನಾಯಿ. ನೋಡಿ ಅನೀಶ್ ಬಂದಿದ್ದಾನೆ, ನಿತಾನ್ ಅಲ್ಲಿದ್ದಾನೆ, ಅನೀಶ್ ಕೆಡಬಾಮ್ ಇಬ್ಬರು ಒಟ್ಟಿಗೆ ಇದ್ದಾರೆ. ಗೈಸ್ ಫೈನಲಿ ನಾವಿಲ್ಲೇ ಉಳಿತಾ ಇರೋದು. ಓಕೆ ಇಲ್ಲೊಂದಿದೆ, ಇಲ್ಲಿ ನೋಡಿ ನಮ್ಮ ಟ್ರಿಪ್ ಆರ್ಗನೈಸರ್ಸ್ ಒಂದು 10 ಮನೆ ನೋಡ್ಕೊಂಡಿದ್ದೆ. ನಮ್ಮ ಹೋಮ್ ಸ್ಟೇ ಇದೆ, ನಮ್ಮ ಹೋಮ್ ಸ್ಟೇ ಅಂತ ಅನ್ಕೊಂಡು ಬರ್ತಿದ್ವಿ ಗೊತ್ತಾ. ವಾಯ್ಸ್ ದೊಡ್ಡ ಮಾಡು ಚಿನ್ಮಯ್. ಚಿನ್ಮಯ್ ಬ್ರಷ್ ಮಾಡ್ತಿದ್ದಾಳೆ, ನಾನು ಮಾಡಿದೆ, ಯಾರು ವಿಡಿಯೋ ಮಾಡಿಲ್ಲ ಅಷ್ಟೇ. ಗೈಸ್ ಇವಾಗ ಫೈನಲಿ ರೆಡಿ ಆದ್ವಿ. ನಮ್ಮ ಹೋಮ್ ಸ್ಟೇ ಆಮೇಲೆ ತೋರಿಸ್ತೀವಿ ನಿಮಗೆ. ಇವಾಗ ನಾವು ತಿಂಡಿ ತಿನ್ಕೊಂಡು ಟ್ರೆಕ್ಕಿಂಗ್ ಹೋಗ್ತೀವಿ. ಆಲ್ರೆಡಿ ಟೈಮ್ 8:49 ಆಯಿತು. ಇವ್ರು ತಿಂಡಿ ಯಾವಾಗ ತಿನ್ಕೊಂಡು ಯಾವಾಗ ಟ್ರೆಕ್ಕಿಂಗ್ ಹೋಗ್ತೀವಿ ಗೊತ್ತಿಲ್ಲ. ಫುಲ್ ಚಳಿ, ಈಗ ಬಿಸಿಲು ಹೊಡಿತಿದೆ ಅಂದ್ಕೊಂಡ್ವಿ. ಫುಲ್ ಬಿಸಿಲಿದೆ. ನಾನು ಮೇಲಿಂದ ಕೆಳಗೆ ತನಕ ಬ್ಲ್ಯಾಕ್ ಹಾಕಿದ್ದೀನಿ. ಇವಳು ಇಲ್ಲಿ ಕೆಡಬಾಂಬ್ಸ್ ನಾನು ಅವಾಗಿಂದ ಕೆಡಬಾಂಬ್ಸ್ ತೋರಿಸಿ ಉಳಿದಿದ್ದೆಲ್ಲ ಮೇಲಿಂದ ಕೆಳಗೆ ಬ್ಲ್ಯಾಕ್ ಆಗುತ್ತೆ. ಈಗ ಆ್ಯಕ್ಚುಲಿ ಇಲ್ಲಿ ಬೆಳಕಿದೆ, ಎಲ್ಲ ಚೆನ್ನಾಗಿ ಬರ್ತುಂಟು ಗೈಸ್. ಇದೆ ನಮ್ಮ ಉಳ್ಕೊಂಡಿರೋ ಹೋಮ್ ಸ್ಟೇ. ನೋಡಿ ಈ ಫ್ಲವರ್ಸ್ ಸಕ್ಕದಾಗಿ ಕಾಣಿಸ್ತುಂಟು. ಆ್ಯಕ್ಚುಲಿ ಇವಾಗ ನಾವು ಹೊರಡ್ತೀವಿ. ಇಲ್ಲೆಲ್ಲ ಡಿಸ್ಕಸ್ ಮಾಡ್ತಾ ನಿಂತಿದ್ದಾರೆ ನೋಡಿ. ಬ್ಲಾಗ್ ಮಾಡ್ತಾ ಇದ್ದೀವಿ ನಾವು. ಇವನು ಮೆಸ್ಸಿ. ಓಕೆ ನಿತಾನ್ ಸೇ ಹಾಯ್ ಟು ಅವರ್ ವ್ಲಾಗ್. ಗೈಸ್ ನಾನು ನಿತಾನ್ ಏನು ತೊಗೊಂಡಿದ್ದೀವಿ ಗೊತ್ತಾ, ಇದು ಇಲ್ಲ ಬಾ ಗೈಸ್. ಆ್ಯಕ್ಚುಲಿ ನಾವು ಇವಾಗ ಹೊರಟ್ವಿ. ಸೊ ಇವಾಗ ಡಾಕ್ಯುಮೆಂಟ್ ಫಿಲ್ ಮಾಡ್ತಾ ಇದ್ದೀವಿ ನಾವು.
ಎಲ್ಲ ಇವಾಗ ಗ್ರೂಪ್ ಆಗಿ ನಿಂತಿದ್ದಾರೆ. ವ್ಲಾಗ್ ಮಾಡಿ ಎಷ್ಟೊಂದು ದಿನ ಆಯ್ತಲ್ಲ, ಅದಕ್ಕೆ ವ್ಲಾಗ್ ಮಾಡೋದೇ ಮರ್ತೋಗ್ತಿದೆ. ತಿನ್ನೋದು, ಫುಡ್ ಪ್ಯಾಕ್ ಮಾಡ್ತಿರೋದು ಎಲ್ಲ ಎಲ್ಲರೂ ತಿನ್ನೋದ್ರಲ್ಲಿ ಇರ್ತಾರೆ. ಇವಳೊಂದು 10 ಇಡ್ಲಿ ತಿಂದಾಳೆ, 15 ಇಡ್ಲಿ ತಿಂದಾಳೆ. ಹೌದು. ಆ್ಯಕ್ಚುಲಿ ಇಡ್ಲಿ ಸಾಂಬಾರಿತ್ತು, ಊಟಕ್ಕೆ ಪುಳಿಯೋಗರೆ ಏನೋ ಕೊಟ್ಟಿದ್ದಾರೆ. ಬಟ್ ಬಿಸ್ಲಲ್ಲಿ ರೈಸ್ ಹೋಗುತ್ತೆ ಒಳಗೆ. ನಾನ್ ವೆಜ್ ಅಂತ ಕೇಳ್ತಿದ್ದಾರೆ, ಮೇ ಬಿ ನೈಟಿಗೆ. ಹೌದು. ಇವಾಗ ನೋಡಿ ID ಪ್ರೂಫ್ ಬರೀತಾ ಇದ್ದಾರೆ. ಪ್ಲೀಸ್ ನೋಡಿ, ಇಲ್ಲಿಂದ ಇವ್ರ ಮನೆ ಮುಂದೆಯಿಂದ ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ. ಫುಲ್ಲು ಬಿಸಿಲು. ರೇಸಿಸಮ್ ಮಾಡ್ತಾ ಇದ್ದಾರೆ ಇವರು. ರೇಸಿಸಮ್. ಇವನಂತೂ ದೊಡ್ಡ ರೇಸಿಸ್ಟು. ರೌಂಡ್ ಮಾಡಿಸ್ತಿದ್ದಾರೆ ಇಂಟ್ರಡಕ್ಷನ್ಗೆ. ಇವಾಗ ಇನ್ನೊಂದು 10 ಮಿನಿಟ್ಸ್ ನಾವು ಟ್ರೆಕ್ಕಿಂಗ್ ಹೋಗ್ತೀವಿ. ನಮಗೆ ಆ್ಯಕ್ಚುಲ್ ಆಗಿ ನಿಮಗೆ ಒಂದು ಬ್ಯಾಚ್ ಕೊಟ್ಟಿದ್ದಾರೆ, ಹಾಕೊಳ್ಳಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಕುದುರೆ ಮುಖ ಟ್ರಕ್ ಅಂತ ಬರೆದಿದ್ದಾರೆ. ನೋಡಿ ಹಾಕೊಂಡಿದ್ದೀವಿ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ. ಗೈಸ್ ಇಷ್ಟು ಚೆನ್ನಾಗಿ ಕಾಯ್ತಿದ್ದೀವಿ. ಈಗ ಇಲ್ಲಿಂದ ಹೊರಡಬೇಕು. ಸೊ ಆ್ಯಕ್ಚುಲಿ ಇಲ್ಲೊಂದು ಈ ಕಡೆ ಒಂದು ಸ್ಟೇಲ್ ಇದೆ, ಇನ್ನೊಂದು ಸ್ಟೇ ಇದೆ ನೋಡಿ. ಹೋಗಲ್ಲ ಇದೊಂದು ಸ್ಟೇ ಇಲ್ಲಿದ್ವಿ ನಾವು, ಇಲ್ಲಿ ಇನ್ನೊಂದು ಸ್ಟೇ ಇದೆ. ಸೊ ಇದು ನಮ್ಮ ಗ್ರೂಪ್. ಆ್ಯಕ್ಚುಲಿ ನಾವು ಇವಾಗ ಟ್ರೆಕ್ಕಿಂಗ್ ಹೋಗ್ತೀವಿ. ಹೋಗ್ತಾ ಇದ್ದೀವಿ. ಅದೆಲ್ಲ ಹಿಂಗೆ ಬರ್ತಾ ಇದ್ದಾರೆ. ಎಲ್ಲರೂ ಹೋಗ್ತಾ ಇದ್ದಾರೆ. ಇನ್ನು ಹಿಂದೆ ಇನ್ನೂ ಚೆನ್ನಾಗಿ ಬರ್ತಾ ಇದ್ದಾರೆ. ಐ ಲವ್ ಕುದುರೆಮುಖ ಹತ್ರ ಬಂದ್ವಿ. ಫಾರೆಸ್ಟ್ ಆಫೀಸ್ ಹತ್ರ ಚೆಕ್ಕಿಂಗಿಗೆ ಬಂದ್ವಿ. ಆ್ಯಕ್ಚುಲಿ ಅಲ್ಲೇನೋ ಲೈನಲ್ಲಿ ನಿಲ್ಲಿಸ್ತಾ ಇದ್ದಾರೆ. ನಾವು ಯಾವ್ಯಾವ ಗ್ರೂಪಿಗೆ ಹೋಗ್ತೀವೋ ಗೊತ್ತಿಲ್ಲ. ಆದಷ್ಟು ಒಂದೇ ಗ್ರೂಪಿಗೆ ಹೋಗೋಕೆ ಟ್ರೈ ಮಾಡಬೇಕು. ನೋಡಿ ಲೈನಲ್ಲಿ ನಿಲ್ಲಿಸ್ತಿದ್ದಾರೆ. ಈ ಗ್ರೂಪ್ ಮಾಡಿ ನಿಲ್ಲಿಸಿದ್ದಾರೆ. ಆಯಿತು ಇವತ್ತು ನಮ್ಮ ಮೆಸ್ಸಿ ಥರ ಬೇಗ ಆಯ್ತಾನ ಮೆಸ್ಸಿ. ನೋಡಿ ಇಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ನೋಡಿ ಗಾಯ್ಸ್ ಹೆಂಗೆ ಕಾಣಿಸ್ತುಂಟು ನೋಡಿ. ಫೈನಲಿ ನಾವು ಹೋಗ್ತಾ ಇದ್ದೀವಿ. ನಮ್ಗೊಬ್ರೊಬ್ರು ಗೈಡನ್ನು ಕೊಟ್ಟಿರ್ತಾರೆ. ಇವರೇ ನಮ್ಮ ಗೈಡ್ ಅಣ್ಣ. ಹಾಯ್ ಅನ್ನಿ ಅಣ್ಣ. ನೋಡಿ ನಮಗೇನು ಸಿಕ್ತು, ಜರಿ ಸಿಕ್ಕಿದೆ. ಆ್ಯಕ್ಚುಲಿ ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಇವನಿಗೆ ಗೈಸ್ ನೋಡಿ ಇವನೊಂದು ಲಾಜಿಕ್ಕು, ಬೇರೆಯವ್ರಿಗೆ ವಿಡಿಯೋ ಮಾಡ್ಕೊಡಲ್ಲ ಇವನು. ಹೋಗು. ಇಲ್ಲಿ ತಂಪಿದೆ ಫುಲ್ಲು. ನೀರಿನಲ್ಲಿ ಬಿದ್ದ ಅನಿಸ. ನಿತನ್ ಕೋಲ್ ಐತಂದ್ರೆ ಸ್ಟಂಟ್ ಮಾಡ್ತಾನೆ ನೋಡಿ ಗೈಸ್. ಗೈಸ್ ನೋಡಿ ಗೈಸ್, ಇದು ನೀರು, ಇದಕ್ಕೆ H2O ಅಂತಾರೆ ಗೈಸ್. ಹಿಂಗೆ ಹಗ್ಗ ಹಿಡ್ಕೊಂಡು ಹಿಂಗೆ ಬರಬೇಕು ಗೈಸ್. ಹಿಂಗೆ ಹಗ್ಗ ಹಿಡ್ಕೊಂಡು ಬರಬೇಕು ಈ ಥರ. ಇಷ್ಟು ಜನ ಬರ್ತಾ ಇದ್ದಾರೆ. ಓಕೆ ಬನ್ನಿ ಗಾಯ್ಸ್. ಗೈಸ್ ಇಲ್ಲೋಡಿ ಎಲ್ಲ ಹತ್ತಿದ್ದಾರೆ. ನನಗಿದು ಮಂಜುಮಲ್ ಬಾಯ್ಸ್ ಮೂವಿ ನೆನಪಾಗ್ತುಂಟು. ತೋರಿಸ್ತೀನಿ ನೋಡಿ. ಅದೇ ಕುದುರೆಮುಖದ್ದು ನಿಜವಾದ ವ್ಯೂ ಪಾಯಿಂಟ್ ಅಲ್ಲ, ಸುಮ್ಮನೆ ನೋಡ್ಕೊಳ್ಳಿ ನನ್ನ ಖುಷಿಗೆ. ಫೋಟೋ ಬೇಕು, ಫೋಟೋ ತೆಗೆಸ್ಕೊಂತಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಫೋಟೋ ಶೂಟ್ ಏನಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ದಾರೆ ಫೋಟೋ. ಹತ್ರ ಒಳ್ಳೆ ಫೋಟೋ ಇಲ್ಲ ಗೈಸ್. ಆ್ಯಕ್ಚುಲಿ ನಾವು ಪ್ಲೇಸ್ಮೆಂಟ್ ಸಪ್ರೇಟ್. ಸೊ ಇನ್ಮೇಲೆ ನಾವು ಯಾವಾಗಲೂ ವ್ಲಾಗ್ ಮಾಡಿ ಟ್ರೈ ಮಾಡ್ತೀವಿ. ಇಷ್ಟು ದಿನ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ಈಗ ಈ ವ್ಯೂ ಪಾಯಿಂಟ್ ಅಲ್ಲಿ ತನಕ ಜನ ಹೋಗ್ತಾ ಇದ್ದಾರೆ ನೋಡಿ. ಬರ್ತಾ ಇದ್ದಾರೆ, ನೀರು ಹರಿದು ವಾಟರ್ ಎಲ್ಲ ರೀಫಿಲ್ ಮಾಡ್ಕೊತಿದ್ದಾರೆ. ಇಲ್ಲಿ ನನ್ನ ಶೂಸ್ ಎಲ್ಲ ಹಸಿ ಆಯಿತು, ನೀರಲ್ಲಿ ಕಾಲಿಟ್ಬಿಟ್ಟೆ. ಮನಸ್ವಿ ಶೂ ಲೇಸ್ ಪಿಚ್ಚೋಗಿದೆ. ಅಷ್ಟು ಡೆಡಿಕೇಶನ್ ಅಂತ ಹತ್ತಿದ್ದಾಳೆ. ಆ್ಯಕ್ಚುಲಿ ಚಿಕ್ಕಮಗಳೂರು ಕಮೆಂಟ್ ಮಾಡಿ ಇದು ಯಾವ ಫಾರೆಸ್ಟ್ ಅಂತ. ಚಿಕ್ಕಮಗಳೂರು ನಿತಾನ್ ಯಾವ ಫಾರೆಸ್ಟ್ ಹೇಳಿ. ಇಲ್ಲಿ ಚಿನ್ಮಯ ಮತ್ತೆ ಚಿನ್ಮಯ
ಇವಾಗ ನಾವು ಎಲ್ಲ ದಾಟ್ಕೊಂಡು ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಬಂದಿದ್ದೀವಿ. ಇದು ಇವಾಗ ನೋಡಿ ಗ್ರಾಸ್ ಲ್ಯಾಂಡ್ ಎಲ್ಲ ಇದೆ ಇಲ್ಲಿ ಮಧ್ಯೆ ಮೋಸ್ಟ್ಲಿ ಒಂದು 2 ಮರ ಆಗಿರ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. ಬ್ಯಾಗಲ್ಲಿ ಹಾಕ್ಬಿಡ್ತೀನಿ ನೋಡಿ, ಬ್ಯಾಗಲ್ಲಿ ಜಾಸ್ತಿ ಮಾಡ್ತೀನಿ. ಮನಸ್ಸು ಮಾತಾಡ್ತಾರೆ. ಅವನು ಮಾತಾಡು ಕಾಕೋ. ನಡಿ ಮನೆಗೆ ನಡಿ. ಆಕ್ಚುಯಲ್ ಟ್ರೆಕ್ಕಿಂಗ್ ಈಗ ಸ್ಟಾರ್ಟ್ ಆಗಿದೆ. ತುಂಬಾ ಫುಲ್ ಇಳಿಜಾರಿದೆ. ಇಟ್ಸ್ ರಿಯಲಿ ಹಾರ್ಡ್. ಇಳಿಬೇಕಾದ್ರೆ ಹಂಗೆ ಉಳ್ಕೊಂಡು ಹೋಗ್ಬಿಟ್ರೆ ಇಟ್ಸ್ ರಿಯಲಿ ಹಾರ್ಡ್ ಗಾಯ್ಸ್. ಬಟ್ ಕ್ರೇಜಿ ವ್ಯೂ. ಗೈಸ್ ನಡೆದು ಸಾಕಾಯಿತು. ಆ್ಯಕ್ಚುಲಿ 1:30ಗೆ ಕ್ಲೋಸ್ ಆಗುತ್ತೆ ಅಂತ ಅಂತಿದ್ದಾರೆ, ಅಂದರೆ ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ ಅಂತ. ನಾವು ಟ್ರಕ್ ಸ್ಟಾರ್ಟ್ ಮಾಡಿದ್ದೆ 11 o'clock ಆಯಿತು. ಸೊ ನೋಡಬೇಕು ಇನ್ನೂ. ಓ ಮೈ ಗಾಡ್, ಕಾಣಿಸ್ತಿಲ್ಲ, ಇಷ್ಟು ಹತ್ತಬೇಕು. ಸ್ಟಿಲ್ 1 hour ಇದೆ ಅನ್ಸುತ್ತೆ ಇನ್ನು. ಗೈಸ್ ಇನ್ನೊಂದು 1 ಕಿಲೋಮೀಟರ್ ಇದೆ. ಇಲ್ಲ ಇವಾಗಲೇ ಹಿಂಗಿರ್ಬೇಕಂದ್ರೆ ಮೇಲಿನ ಹೆಂಗಿರ್ಬೋದು. ಇಲ್ಲಿ ಚಿನ್ಮಯ್ ಬಂದವಳೆ. ಓಯ್ ಚಿನ್ಮಯ್, ಗೋಸ್ಟ್ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಕೋಲ್ ಇಟ್ಕೊಂಡಿದ್ದಕ್ಕೆ ಎಲ್ಲರೂ ಮಜಾಕ್ ಮಾಡಿದ್ರು. ಆಕ್ಚುಲಿ ಇದು ವೆರಿ ಇಂಪಾರ್ಟೆಂಟ್ ಟೂಲ್ ಗೈಸ್. ಏನಲ್ಲಿ ನಾವು ಪೀಕ್ ರೀಚ್ ಆಗಿದ್ದೀವಿ. ವ್ಯೂ ಮಾತ್ರ ಸಕ್ಕದಾಗಿದೆ. ಫೋನ್ ಜಸ್ಟಿಸ್ ಮಾಡ್ತಿಲ್ಲ. ಇಲ್ಲಿ ಫುಲ್ ಮೋಡ ಸಕ್ಕದಾಗಿ ಕಾಣಿಸ್ತಿದೆ. ಕಾಲು ಹಿಡ್ಕೊಂಡ್ಬಿಟ್ಟಿತ್ತು, ಕೂತ್ ಬಂದೆ. ನಿಜ ಸಕ್ಕದಾಗಿದೆ ವ್ಯೂ ಮಾತ್ರ. ಮೋಡ ಕೈಗೆ ಸಿಗೋ ಥರ ಇದೆ. ಬಟ್ ಕೊಡ್ಚಾದ್ರಿ ವ್ಯೂ ಇನ್ನೂ ಸಕ್ಕದಾಗಿರುತ್ತೆ. ನೋಡಿ ಚಿನ್ಮಯ್ ಎಕ್ಸಾಸ್ಟ್ ಆಗಿ ಕೂತಿದ್ದಾಳೆ. ಇವಾಗ ನಾವು ಹೊರಡ್ತಿದ್ದೀವಿ. ಇವ್ರು ನಮ್ಗೊಂದು 10 ನಿಮಿಷನೂ ವ್ಯೂ ಎಂಜಾಯ್ ಮಾಡೋಕ್ಕೆ ಬಿಡ್ತಿಲ್ಲ. ಇವಾಗ ನಾವು ಹೊರಡಬೇಕು. ಒಂದು 5 ನಿಮಿಷನೂ ನೋಡೋಕೆ ಬಿಡ್ತಿಲ್ಲ. ಇನ್ನೊಂದ್ಸರಿ ಟ್ರೆಕ್ಕಿಂಗಿಗೆ ಬರಬಾರ್ದು ಅನ್ನಿಸ್ತಿದೆ, ಸಾಕಾಗ್ತಿದೆ. ಯಪ್ಪ ಗೈಸ್, ನಿಜವಾಗ್ಲೂ ಒಂದು ತುಂಬ ಹಾರ್ಡೆಸ್ಟ್ ಟ್ರೆಕ್ ಆಯಿತು. ಇದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅನೀಶ್? ಬಟ್ ಸ್ವಲ್ಪ ಇರಬೇಕಿತ್ತು ಮೇಲ್ಗಡೆ. ಹಾಂ ಅದೇ, ನಮ್ಮ ಪ್ರಾಬ್ಲಮ್ ಆಯಿತು, ಅವ್ರ ಪ್ರಾಬ್ಲಮ್ ಆಯಿತು. ನಮ್ದೇನು ಪ್ರಾಬ್ಲಮ್ ಆಗಿಲ್ಲ. ನಮ್ಮದು ಸ್ಲೋ ಹತ್ಬಿಟ್ಟು ನಾವು ಇಷ್ಟೇ ಹತ್ತದು ಎಲ್ಲರೂ. ಅಜ್ಜಿ ಅಜ್ಜೆಲ್ಲ ಬೇಗ ಹತ್ಬಿಟ್ರು ನೋಡು. ಇವಾಗ ಹೋಗಬೇಕು, ಮತ್ತೆ 8 ಕಿಲೋಮೀಟ್ರ್ ಇಳಿಬೇಕು. ಓಮಿ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು. ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಸಕಾಗಿತ್ತು. ಒಂದು ಮೂಮೆಂಟಿಗೆ ಕಾಲು ಹಿಡ್ಕೊಂಡ್ಬಿಡ್ತು, ಕಾಲು ನನಗೆ ಸಾಯಂಗಾಗಿತ್ತು. ಬಟ್ ಮೋಟಿವೇಶನ್ ಕೊಟ್ಟ ರಂಜನ್, ಬಾ ಮಗ ಅಲ್ಲಿ ಕನ್ನಡ ಬಾವುಟ ಕಾಣಿಸ್ತೆ ಅಂದ್ಬಿಟ್ಟ. ನನಗೆ ಓಡ್ ಬಂತು. ಓ ಮೈ ಗಾಡ್. ನೋಡಿ ಹೇಗಿತ್ತು ರಿವ್ಯೂ ಏನಿಲ್ಲ, ಇದೊಂದು ಅತ್ಯದ್ಭುತವಾದಂಥ ಎಕ್ಸ್ಪೀರಿಯೆನ್ಸು. ನಾನು ಇಷ್ಟೊಂದೆಲ್ಲ ಸ್ಟ್ಯಾಮಿನಾ ಹೆಂಗಿದೆ ನನ್ನಲ್ಲಿ ಅಂತ ಅಂದರೆ, ನಾವು ಹೊಲ ಉಳೋವರು ರೈತರ ಮಕ್ಕಳು ನಾವು, ಹಾಗಾಗಿ ಸ್ಟ್ಯಾಮಿನಾ ಇಷ್ಟೊಂದಿದೆ. ಬೆಳಗಿನ ಸಂಜೆ ಗಂಟೆ ಹೊಲ ಉಳ್ತಿದ್ರು, ಸೊ ಹಾಗಾಗಿ ಸ್ಟ್ಯಾಮಿನಾ ಉಳ್ಕೊಂಡಿದೆ. ಅದ್ರ ಜೊತೆಗೆ ಅದನ್ನು ಬಿಟ್ಟ ಮೇಲೂ ಥಿಯೇಟ್ರ್ ಮಾಡ್ತಿರೋದ್ರಿಂದ ಅದರಲ್ಲಿ ನಾವು ಮಾಡೋ ಕಲರಿ. ನಾನು ಕೇಳಿದ್ದು ನಿನ್ನ ಬಗ್ಗೆ ಅಲ್ಲಲ್ಲ ಇದು ಇದೆಲ್ಲ ಮಾಡಿದ್ರಿಂದ ಇದು ಹತ್ತಕ್ಕೆ ಅಷ್ಟೇನು ಕಷ್ಟ ಅಂತೇಳಿ ಅನಿಸ್ತು. ಬಟ್ ಬಿಟ್ಬಿಟ್ಟು ಅಲ್ಲೇ ಅರ್ಧಕ್ಕೆ ಹೋಗ್ಬಿಡೋಣ ಅಂತೇಳಲ್ಲ ಅನಿಸಿಲ್ಲ. ಒಂದು ಪಾಯಿಂಟಿಗೆ ಬಂದಾಗ ಅಲ್ಲೊಂದು ವ್ಯೂ ಕಾಣ್ತು, ಇಷ್ಟೇ ಆಯ್ತಲ್ವಾ. ನಿಂದೆ 1 ನಿಮಿಷ ಮಾತಾಯ್ತು, ರಿಯಲ್ ಡೈರೆಕ್ಟ್ ಪಾಯಿಂಟಿಗೆ ಬಾ. ಆ ಪಾಯಿಂಟಿಗೆ ಬಂದಾಗ ನಿಜ ಖುಷಿ ಆಯಿತು. ಇದೆಲ್ಲ ನೋಡಿದಾಗ ಅಲ್ಲಿಗೆ ಹೋದ್ಮೇಲೆ ಇನ್ನೇನಿರುತ್ತೆ ನೋಡೋಣ ಅಂತ ಬಂದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು ಅಲ್ಲಿ ಒಂದಷ್ಟು ಕ್ಲೌಡ್ಗಳು, ಈ ಕಡೆ ನೋಡಿ ಕನ್ನಡ ಬಾವುಟ ಉಂಟು ಆ್ಯಕ್ಚುಲಿ, ಕಾಣುತ್ತಾ? ಗೈಸ್ ಇವಾಗ ಕಾಣಿಸ್ತಿದೆ ಕಡೆಯಿಂದ. ಪೀಕ್ ಮುಗಿಸ್ಕೊಂಡು ಮಜಾ ಮಾಡಿ ಊಟ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಆಗ್ತಿದ್ದೀವಿ. ನನಗಂತೂ ನನ್ನ ಬಾಡಿದು ಸೆನ್ಸಸ್ಸೇ ಗೊತ್ತಾಗ್ತಿಲ್ಲ, ಎಲ್ಲೆಲ್ಲಿ ಏನೇನು ನೋಡ್ತಿದೆ ಅಂತ. ಏನಾಯ್ತು ಗೊತ್ತಾ, ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಶೆಕೆ ಆಯ್ತಾ. ಈ ಊಟಕ್ಕೆ ಕೂತಿದ್ದೀವಿ, ಒಂಥರ -1 ಇದೆ ಅನ್ಸುತ್ತೆ. ಈಗ ಬಿಸಿಲು ನೋಡ್ಬೋದು ನೀವು, ಬಿಸಿಲಿದೆ. ಬಟ್ ಸೀರಿಯಸ್ ಚಳಿ ಸರಿ ಮುಗಿ ಹೊಡಿತಿದೆ. ಬಾಡಿ ಯಾವುದೋ ಆರ್ಗನ್ ಫೀಲ್ ಆಗ್ತಿಲ್ಲ. ಅಲ್ಲಿ ನಿತಾನ್ಗೆ ಏನು ಅನಿಸ್ತಿದೆ ಅಂದರೆ, ಈ ಸ್ವಿಟ್ಜರ್ಲ್ಯಾಂಡಲ್ಲಿ ರೋಡಲ್ಲಿ ಹೋಗ್ತಿದ್ದೆ, ಈ ಶಿವ ಅಂತ ಹೋಗ್ತಿದ್ದೆ, ಪುನೀತ್ ಸಾಂಗ್ ಇದೆ ಗೊತ್ತಾ, ಅದ್ರಲ್ಲಿ ಹೋಗ್ತಿರ್ತಾನಲ್ಲ ಹಂಗೆ. ಎರಡು ಆ ಕಡೆ ಗ್ರಾಸು, ಈ ಕಡೆ ಮಧ್ಯ ರೋಡ್. ಬಟ್ ರೋಡ್ ಏನು ಚೆನ್ನಾಗಿರೋ ಅಷ್ಟೇ. ಇಲ್ಲಿಂದ ಇವಾಗ ಅರೌಂಡ್ 8 ಕಿಲೋಮೀಟರ್ಸ್ ಇಳಿಬೇಕು. ಹತ್ತೋಕ್ಕೆ 10ಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೆಲ್ಲ ಚೆಕ್ಕಿಂಗು ಅವೆಲ್ಲ ಮಾಡಿ ಎಲ್ಲ ಆಗಿ 2 ಹಾಗೆ ಅರೌಂಡ್ 2:30 ರೀಚ್ ಆಗಿದ್ವಿ. ಸ್ವಲ್ಪ ಎಂಜಾಯ್ ಮಾಡಿ ಊಟ ಮಾಡ್ಕೊಂಡು ಹೊರಡ್ತಿದ್ವಿ. ನೋಡೋಣ ಎಷ್ಟು ಕಡೆ ರೀಚ್ ಆಗ್ತೀನಿ, ಹೆಂಗೆ ಮುಂದೆ ಪಕ್ಕ ಕತ್ಲಾಗುತ್ತೆ ಹೋಗೋದ್ರಲ್ಲಿ. ಡಾರ್ಕಲ್ಲಿ ಎಲಿಫೆಂಟ್ಸ್ ಎಲ್ಲ ಸಿಕ್ಕರೆ ಹಾಯ್ ಮಾಡಿಸ್ತೀನಿ ಆಯ್ತಾ. ಅನೀಶು ಮುಂದ್ಗಡೆ ಹೋಗ್ಬಿಟ್ಟಿದ್ದಾರೆ.
ಅವ್ರನ್ನ ಕ್ಯಾಚ್ ಮಾಡ್ಬೇಕು ನಾವು ಇವಾಗ. ನಮ್ದು ಅದೇ ಗೋಲ್ ಸದ್ಯಕ್ಕೆ. ನನಗೆ ನನ್ನ ಲೈಫಲ್ಲಿ ಇದುವರೆಗೂ ಬರಲಿಲ್ಲ ಮೋಟಿವೇಶನ್ ಅಂದರೆ ಕೊಡ್ಲಿಲ್ಲ ಮೋಟಿವೇಶನ್ ಇವತ್ತು ಕೊಟ್ಟಿದ್ದಾರೆ ಗೊತ್ತಾ. ಸ್ಟ್ರೇಂಜರ್ಸು ಬರೋರು ಎಲ್ಲರೂ ನನಗೆ ಮೋಟಿವೇಶನ್ ಕೊಟ್ಟರು. 69 ವರ್ಷದ ನಮ್ಮ ಏನೋ ಗೈಡ್ ಕೊಟ್ಟರು ನನಗೆ. ಗೈಸ್ 69 ವರ್ಷ ಅಜ್ಜ ಎಲ್ಲ ಬಂದು ಚಿನ್ಮಯ್ಗೆ ಮೋಟಿವೇಶನ್ ಕೊಟ್ಟವ್ರೆ. ಎಲ್ಲ ಅಷ್ಟಲ್ಲ ಅಚ್ಚೂರು ಅಂಕಲ್ ಏಜ್ ಅವರು ನಾನೇ ಮಾಡ್ತಿದ್ದೀನಿ ನಿನಗೆ ಮಾಡೋಕ್ಕಾಗಲ್ಲ, ಗೋ ಯು ಕ್ಯಾನ್ ಡೂ ಇಟ್ ಅದು ಇದು ಅಂತ. ನನಗೆ ನಮ್ಮ ಟ್ರೆಕ್ ಗೈಡ್ಸ್ ಅವರೆಲ್ಲ ಡ್ರೈ ಫ್ರೂಟ್ಸ್ ಕೊಟ್ಟು ಆ್ಯಂಡ್ ಈಗ ಪೇನ್ ಆಗ್ತಿದೆ ಕಾಲು ನೋವು ಅಂತ ಒಲೆನಿ ಸ್ಪ್ರೇ ಕೊಟ್ಟರು. ಸಪೋರ್ಟಿವ್ ಇದ್ದಾರೆ ಗೈಸ್. ನೋಡಿ ಹೆಂಗಿದೆ ಎಳಿಯೋದು. ಇಲ್ಲಿ ಇಳಿತಿದ್ದಾರೆ ನೋಡಿ, ಈ ಥರ ಎಳಿಬೇಕು. ತುಂಬ ಸ್ಟೀಪ್ ಇರುತ್ತೆ, ಒಂದು ಚೂರಷ್ಟೇ ಸ್ಟೀಪ್ ಇರೋದು, ಜಾಸ್ತಿ ಇಲ್ಲ. ಅಂದರೆ ಈ ಒಂದು ಅರೌಂಡ್ 2 ಕಿಲೋಮೀಟ್ರ್ ಹಿಂಗಿದೆ. ಅದಾದಮೇಲೆ ಫುಲ್ ಕಾಡು ಮಧ್ಯೆ ಹೋಗಬೇಕು. ಸೊ ಜರಿ ಸಿಗ್ತವೆ, ರಿಫಿಲ್ ಆಗಕ್ಕೆ ವಾಟರ್ಸ್ ಎಲ್ಲ ಇರುತ್ತೆ. ಹಿಂಗಿದೆ ಗೈಸ್. ಇವಾಗ ನೋಡಿ ಅಲ್ಲಿ ಕಾಣ್ತಿದೆ ಆ ಪೀಕ್ ನಮ್ಮದು, ಅದು ನಮ್ಮ ಪೀಕು ಅಲ್ಲಿದೆ ನೋಡಿ. ಅದು ಅಲ್ಲಿಂದ ನಾವು ಇಷ್ಟು ಬಂದಿದ್ದೀವಿ ಅರೌಂಡ್ 10-15 ಮಿನಿಟ್ಸಲ್ಲಿ. ಸೊ ಇಳಿಬೋದು, ನಾವು ಫಾಸ್ಟಾಗಿ ಇಳಿಬೋದು, ಇಳಿಯೋಕ್ಕೇನಿಲ್ಲ. ಬಟ್ ಆಲ್ ಮೈಂಡ್ ಸೆಟ್. ಸದ್ಯಕ್ಕೆ ಎಲ್ಲರೂ ಕಾಲು ನೋಡ್ತಿದೆ, ಸಗ ಚಳಿ ಆಗ್ತಿದೆ. ಡ್ಯಾಶ್ ಸೈಡ್ ಬಿಫೋರ್ ಅನ್ನಿ ಮತ್ತು ಮನು ಕ್ಯಾಚಪ್ ಆದರು. ಇಲ್ಲಿ ಚಿನ್ಮಯ ಹೋಗ್ತಾಳೆ ಗೈಸ್. ನೋಡಿ ಗೈಸ್, ಅಲ್ಲಿ ಅವಳು ಹೋಗೋ ವಿಡಿಯೋ ಮಾಡ್ಕೊತಾನೆ. ಇದೆಲ್ಲ ಸೈಲ್ ಇಲ್ಲಿ ವ್ಯೂ ನೋಡಿ ಹೆಂಗಿದೆ. ಈ ಖುಷಿಯಾಗಿಬಿಡುತ್ತೆ. ಪರವಾಗಿಲ್ಲ ಗುರು, ಏನೋ ಹಾಂ ಖುಷಿಯಾಗಿಬಿಡುತ್ತೆ. ಇದೇನಾದ್ರು ಗನ್ ಆಗಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ ಅಲ್ಲ. ಅಲ್ಲಿ ಚಿನ್ಮಯ್ ಮತ್ತು ನಮ್ಮ ಲಾಸ್ಟ್ ಗೈಡ್ ಬರ್ತಿದ್ದಾರೆ ಕವರಪ್ಗೆ. ಸೊ ಆಯಿತು, ಸಕ್ಕತ್ತಾಗಿ ಹೋಗ್ತಿದ್ದೀವಿ. ನೆಕ್ಸ್ಟು ಕಾಡಲ್ಲಿ ಹೋಗ್ತೀವಿ, ಅದೊಂದು ತೋರಿಸ್ತೀನಿ, ಹೆಂಗೆ ಜರಿ ತೋರಿಸ್ತೀನಿ ಹಿಡಿಬೇಕಾದ್ರೆ. ಕತ್ಲಾಗ್ತಿದೆ ಬೇಗನೆ, ಸೊ ಕತ್ತಲದಲ್ಲಿ ಹೆಂಗಿರುತ್ತೆ ತೋರಿಸ್ತೀನಿ. ಇವಾಗ ಹೇಳೋ ಥರ ಸ್ಟೀಪ್ ಎಲ್ಲ ಆಯಿತು, ಕಾಡಲ್ಲಿ ಹೋಗ್ತಿದ್ದೀವಿ. ಸೊ ಚೂರು ಫ್ಲ್ಯಾಟ್ ಸರ್ವಿಸ್ ಇದೆ, ಬೇಗ ಹೋಗಂತ ಹೇಳ್ತಾರೆ. ಇವಾಗ ಟೈಮ್ ಬಂದು 4:30. ಸೊ ಪ್ರೊಬಬ್ಲಿ ಇನ್ನೊಂದು ಗಂಟೆ 1.5 ಗಂಟೆಲಿ ಇಳ್ಕೊತೀವಿ ಅನ್ಕೋತೀನಿ. ಹೀಗೆ ಇಲ್ಲಿ ಮಧ್ಯೆ ಹೋಗಬೇಕು. ಇಲ್ಲಿ ಹಿಂದ್ಗಡೆ ತೋರಿಸ್ತೀನಿ ನನ್ನ ಫ್ರೆಂಡ್ಸ್ನ. ಹಿಂಗೆ ಬರ್ತಿದ್ದಾರೆ. ಸೊ ನಾವೇ ಲಾಸ್ಟ್ ಬ್ಯಾಚ್ ಹೋಗ್ತಿರೋದು. ಸೊ ಎಷ್ಟು ಬೇಗ ಮುಗಿಯುತ್ತೆ ಅಷ್ಟು ಒಳ್ಳೆಯದು, ಸೇಫಾಗಿ ಹೋಗ್ತೀವಿ. ಹಂಗೆ ಇವಾಗ ಕೇಳಿಸ್ಕೋಬೋದು ಜರಿ ಸೌಂಡು. ಇದು ವಾಪಸ್ ಬರ್ತಾ ಐ ಥಿಂಕ್ ಸೆಕೆಂಡ್ ಒನ್ ಅನಿಸುತ್ತೆ. 4 ಸಿಗ್ತವೆ. ಸೊ ನೀರಲ್ಲಿ ಕಳೆಯೋದು ಬೇಡ. ಓಕೆ, ಸೊ ಆಯಿತು. ಮತ್ತೆ ಹಿಂಗೆ ಹೋಗೋದು ಕಾಡಲ್ಲಿ. ಇಲ್ಲಿ ನೋಡಿ ಒಂದು ಜನ ಕಾಣಿಸ್ತಿದ್ದಾರೆ. ಹಿಂಗೆ ಹೋಗಿ ರೀಚ್ ಆಗೋದು ಪಾಯಿಂಟು, ಹೋಮ್ ಸ್ಟೇ. ಹಿಂಗೆ ಹೋಗ್ಬೇಕು. ಆ್ಯಕ್ಚುಲಿ ನಾವೆಲ್ಲಿ ಅಷ್ಟೇ ಉಳಿದಿರೋದು, ದಪ್ತವ್ರೆ. ಬಿಕಾಸ್ 6:30-7 ಒಳಗೆ ಚೆಕ್ ಮಾಡಿದ್ರೆ ಇರಬೇಕು ಕತ್ಲಾಗ ಒಳಗಡೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಖತ್ ಸ್ಟೀಪ್ ಇತ್ತು. ಮುಗಿಸ್ಕೊಂಡು ವಾಪಸ್ ಮತ್ತೆ ಈ ಥರ ಬಂದಿದ್ದೀವಿ. ಇಲ್ಲಿಂದ ಇನ್ನೊಂದು 3 ಕಿಲೋಮೀಟರ್ಸ್ ಅಂತೆ. ಸೊ ನಮ್ಮ ಕುದುರೆಮುಖ ಪಾಯಿಂಟ್ಗೆ ಒಂದು ಒಳ್ಳೆ ಎಂಡ್ ಆಗುತ್ತೆ. ಈ ಥರ ಇದೆ, ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಈ ಥರ ನಾನು ಹೋಗಿದ್ದೇನೆ, ನಾವು 4 ಜನ ಇಲ್ಲಿದ್ದೀವಿ. ಆ್ಯಂಕರ್ ಮೆಸ್ಸಿ ಅಂತ ಗೈಸ್. ಕೋಲ್ ಲಿಯೋನಲ್ ಮೆಸ್ಸಿ, ಆಂಕರ್ ಮೆಸ್ಸಿ ಅಲ್ಲ. ಕತ್ಲ ಆಗ್ತಿದೆ ಗೈಸ್. ಯು ಕ್ಯಾನ್ ಸಿ ದ ಫೈನಲ್ ಸ್ಟ್ರೀಮ್. ಇದು ನಮ್ಮದು ಲಾಸ್ಟ್ ಸ್ಟ್ರೀಮ್ ನಾವು ಎನ್ಕೌಂಟರ್ ಆಗೋದು. ಅನೀಶ್ ಅನೀಶ್ ಮನು ಹೋಗ್ತಿದ್ದಾರೆ. ನಮ್ಮ ಗೈಡ್ ಹೋದರು. ಲಾಸ್ಟ್ ಗರ್ಲ್ ರಿಮೈನಿಂಗ್ ನಾನು ಇವಳು. ಸ್ಲೀಪ್ ಬರುತ್ತೆ, ಅದು ಮುಗಿದ್ರೆ ಚೆಕ್ ಪಾಯಿಂಟ್ ಹೋಗ್ತೀವಿ. ಕುದುರೆಮುಖ ಚೆಕ್ ಪಾಯಿಂಟ್, ಅಲ್ಲಿಂದ ಹೋಮ್ ಸ್ಟೇ. ಅನಿ ನೋಡಿ ಇವು ನನ್ನ ಮಗ ಮಾಡೋದು ಕೆಲಸನೇ ಇದು ಕೂತ. ಗೈಸ್ ಹೋಗ್ತಿದ್ದೀವಿ. ನಾನು ಬೇಕಂತ ಫ್ಲಾಶ್ ಔಟ್ ಆನ್ ಮಾಡಲಿಲ್ಲ, ಗೊತ್ತಾಗತ್ತೆ ನಿಮಗೆ. ಆ ಪೀಕು ಅಲ್ಲಿಂದ ಬಂದಿದ್ದು ನಾವು. ಆಲ್ಮೋಸ್ಟ್ ಚೆಕ್ ಪಾಯಿಂಟು ಹೋಗಿದ್ವಿ. ಆಲ್ಮೋಸ್ಟು ವಾಕೇಬಲ್ 100 ಸ್ಟೆಪ್ಸ್. ಓಕೆ ಗೈಸ್, ಇದು ನಮ್ಮದು ಚೆಕ್ ಪಾಯಿಂಟು ಕುದುರೆಮುಖದ್ದು. ಸೊ ಇದು ಹಿಂಗೆ ಬಂದ್ವಿ ಕತ್ತಲು ಗೂಡಿಂದ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅವರೇ. ಗೈಸ್ ಚಾರ್ಜ್ ಇಲ್ಲ, ಫ್ಲ್ಯಾಶ್ ಇಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವರೆಲ್ಲ ನಮ್ಮ ಫ್ರೆಂಡ್ಸು. ಇದು ಚೆಕ್ ಪಾಯಿಂಟು, ಕ್ರೇಜಿ ಇತ್ತು. ಸೊ ಹಂಗೆ ಕೇಳಿದ್ರೆ ನೆಕ್ಸ್ಟ್ ಲೆವೆಲ್ ಇತ್ತು. ಸಿಕ್ಕಾಪಟ್ಟೆ ಕಷ್ಟ, ಬಟ್ ಸ್ಟಿಲ್ ಸಕ್ಕತ್ ಎಂಜಾಯ್ ಮಾಡಿದ್ವಿ.
ಸೊ ಇಲ್ಲಿಂದ ಎಲ್ಲ ಹೋಮ್ ಸ್ಟೇ ತಪ್ತವ್ರೆ. ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಬೇಡ ಅಂದ್ರೂ ಬೆಳಗ್ಗೆ ಬೇಗ ಎತ್ತಿಗೆ ಫಾಲ್ಸಿಗೆ ಕರ್ಕೊಂಡು ಸಮ್ ಹ್ಯಾಪಿ ಫೇಸಸ್. ಫುಲ್ ಎಕ್ಸಾಸ್ಟ್ ಇವಾಗ ಹೊರಟಿದ್ದೀವಿ ನಾವು ಫಾಲ್ಸ್ ಬಾಡಿ ಕಾಲು ನಡಿಯೋಕ್ಕಾಗ್ತಿಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವಣ್ಣ ಎದ್ದಳಿ ಅಂತ ಹೊರಗೆ ಬರೋ ತನಕ ಬಿಟ್ಟಿದೆ. ಈ ಹುಡುಗರಿಗೆ ಮಾತ್ರ ಫೋರ್ಸೇ ಮಾಡಿಲ್ಲ, ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ ಕಥೆಗಳ ಥರ ನಿಧಾನ ಮತ್ತು ಇನ್ನೂ ಮಲ್ಕೊಂಡಿದ್ದಾರೆ. ಗೈಸ್ ನ್ಯೂ ಪಾಯಿಂಟ್ ನೋಡ್ರು. ಯಾವ ಫಾಲ್ಸ್ ಅಂತ ಹೇಳ್ತೀವಿ, ಇಲ್ಲೇ 200 ಮೀಟರ್ಸ್ ಅಂತೆ, ಹೋಗಿ ನೋಡಿಕೊಂಡು ಬರಬೇಕು. ಇವಾಗ ಸದ್ಯಕ್ಕೆ ಇಷ್ಟು ಜನ ಬಂದಿದ್ದಾರೆ. ಇವಾಗ ಎಷ್ಟೋ ಜನ ಈ ಕಡೆ ಒಂದು ಸ್ವಲ್ಪ ಜನ ಬರ್ತಾರೆ, ಬಟ್ ಇಲ್ಲಿ ನಿಂತಿದ್ದಾರೆ. ಫಾಲ್ಸ್ ಇದೆ ಇವತ್ತು. ಫ್ರೆಶ್ ಆಗಿ ಬಂದಿದ್ದಾನೆ, ನಾನು ಬರೀ ಬ್ರಷ್ ಮಾಡಿದೆ, ಇವ್ರು ಬರೀ ಮುಖ ತೊಳೆದ್ಲು. ಆಫ್ಟರ್ 200 ಮೀಟರ್ಸ್ ಡೆಸ್ಟಿನೇಷನ್ಗೆ ಬಂದ್ವಿ ನಾವು. ನೋಡಿ ವಾಟರ್ ಫಾಲ್ಸ್ ಹತ್ತಿರದಿಂದ ತೋರಿಸ್ತಿದ್ದೀನಿ. ನಾನು ಫಾಸ್ಟಾಗಿ ಓಡಿ ಬಂದೆ. ಚಿನ್ಮೈ ನೋಡಿ ಅಲ್ಲಿ ಬರ್ತಾ ಇದ್ದಾರೆ. ಚೆನ್ನಾಗಿದೆ. ಹೋಗ್ತೀಯಾ ನೀರ ಹತ್ರ ಇಳಿತೀಯಾ? ಸೌಂಡೇ ಭಾಳ ಇಷ್ಟ ಆಗ್ತಿದೆ. ನೀನು ಕಂಗ್ ಮಾಡ್ತಿದ್ದಾನೆ ನೋಡಿ. ಹೇಳಿ ಗಣಪತಿ ದೇವಸ್ಥಾನ. ಹೌದಾ? ಇದು ಮೇಲೆ ಮತ್ತೆ ಒಳ್ಳೆ ಗಣಪತಿ ದೇವಸ್ಥಾನ. ಹಾಂ ಅದೇ ಅಷ್ಟೇ. ಸುಮತೆ ಗಣಪತಿ ದೇವಸ್ಥಾನ ಇರೋದು. ಸೊ ಅದಕ್ಕೆ ಫಾಲ್ಸ್ ಹೆಸರು ಸುಮತೆ ಫಾಲ್ಸ್ ಅಂತ ಇರೋದು. ಹಿಂಗೆ ಕರ್ಕೊಂಡು ಹಿಂಗೆ ಹೋಗುತ್ತೆ. ನಾವು ಟ್ರೆಕ್ ಹೋಗ್ಬೇಕಾದ್ರೆ ಎಷ್ಟೋ ಕಡೆ ಬೆಟ್ಟಾಗಿರೋ ಜರಿನೂ ಇದು ಒಂದರಲ್ಲಿ ಇದು ಇರ್ಬೋದು. ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ ಅವ್ರು ಇಲ್ಲಿ. ಸೊ ಅನೀಶು ಮನೂ ಅಲ್ಲಿ ಎಲ್ಲ ಇರಬೇಕು. ಚೆನ್ನಾಗಿದೆ. 7:15 ಆಗಿದೆ. ಒಳ್ಳೆ ನಡೀತಿದೆ. ಸೊ ನೋಡೋಣ ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ. ಆಕ್ಚುಲಿ ನಮ್ಮ ಮನೆ ಹತ್ರನೂ ಈ ಥರ ಒಂದಿದೆ ಗೊತ್ತಾ? ನಾನು ಹೋಗಿ ತೋರಿಸಿದ್ನಲ್ಲ ಹಿಂಗೆ ಹರಿಯುತ್ತಂತ. ಇಲ್ಲಿಂದ ಹಿಂಗೆ ಇಳ್ಕೊಂಡು ಬಂದ್ವಿ ಇವಾಗ. ಹಾಯ್ ಗೈಸ್, 2 ಲೀಟರ್ ಫಿಲ್ ಆಗಿದೆ. ಸೊ ಎಲ್ಲ ರಿಟರ್ನ್ ಹೋಗ್ತಿದ್ದೀವಿ. ಇವರಿಬ್ರು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಡಿಸಾಸ್ಟರ್ ಆಯಿತು. ಏನಂದರೆ ಅವನಿಗೆ ಪವರ್ ಬ್ಯಾಂಕ್ ಇತ್ತು, ಅದು ಕಳ್ದೋಗ್ಬಿಟ್ಟಿತ್ತು. ಆಮೇಲೆ ಸಿಕ್ತು, ಸಮಾಧಾನ ಆಯ್ತು. ಇವಾಗೆಲ್ಲ ಕಳ್ದೋಯ್ತು ಅಂದ್ರೆ ಎಷ್ಟಿದ್ದಾರೆ ಅಂದಿಲ್ಲ ಅದಕ್ಕೆ. ನೋಡಿ ಬ್ರೋ ಮಿಸ್ಪ್ಲೇಸ್ ಆಗಿದೆ ಅಂತ ಹೇಳಿದ್ರು ಬ್ರೋ. ಚಿಲ್. ಓಕೆ, ಇವಾಗ ನಾವು ಹೊರಟಿದ್ದೀವಿ. ಈಗ ಮತ್ತೆ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಪ್ಯಾಕ್ ಮಾಡಿ ತಿಂಡಿ ಇತ್ತು, ಪಲಾವ್ ಸಕ್ಕತ್ತಾಗಿತ್ತು. ಇವಾಗ ವಾಪಸ್ ರಿಟರ್ನ್ ಹೋಗ್ತಿದ್ದೀವಿ. ಮುಗೀತು. ಒಳ್ಳೆ ಚೆನ್ನಾಗಿ ನೋಡ್ಕೊಂಡ್ರು ಇಲ್ಲಿ 2 ದಿನ. ಅಲ್ಲಿ ನೋಡಿ ಗೈಸ್, ಅನೀಶ್ ಹೋಗ್ತಾನೆ 3-5 ಅಲ್ಲಿ ಸುಮಾರು. ಅಲ್ಲಿ ಬಸ್ ಎಲ್ಲೆಲ್ಲಿ ಕೂರ್ಬೇಕಂತ ಹೇಳ್ತಿರೋದು ಮನು. ಅದು ಸಖತ್ತಾಗಿತ್ತು. 2 ಡೇಸ್ ಇಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಇವ್ರು ಮಾತಾಡ್ಸೋಣ ಬನ್ನಿ ಒಂದ್ಸಲ. ಅಣ್ಣ ಸೊ ಬನ್ನಿ. ನಾವು ಇವ್ರ ಸ್ಟೇಯಲ್ಲಿ ಇದ್ದಿದ್ದು. ನಾನು ನಿಮ್ಮ ಸ್ಟೇ ಹೆಸರು ಹೇಳಿ. ಹಾಂ, ಸೊ ಇಲ್ಲೇ ಇದ್ವಿ. ಚೆನ್ನಾಗಿತ್ತು. 2 ದಿನ ಚೆನ್ನಾಗಿ ನೋಡ್ಕೊಂಡ್ರು. ಇವರೊಬ್ರು ಇಲ್ಲಿ, ಇನ್ನೊಂದು ಇವ್ರ ತಮ್ಮ ರಾಜೇಶ್ ಅಂತ. ಇಲ್ಲಿ ಕೆಳಗಡೆ ಹೋಗ್ಬೇಕು ಮನೆ. ಓಕೆ, ಇಲ್ಲಿದೆ ನೋಡಿ ಇವರೇ ರಾಜೇಶ್ ಅಣ್ಣ ಅಂತ. ಚೆನ್ನಾಗಿತ್ತು. 2 ದಿನ ಚೆನ್ನಾಗಿ ನೋಡ್ಕೊಂಡ್ರು. ಚೆನ್ನಾಗಿತ್ತು ಅಣ್ಣ. ಥ್ಯಾಂಕ್ ಯು. ಬರ್ತೀವಣ್ಣ. ಓಕೆ ಇವಾಗ ನಾವು ಫೈನಲಿ ಒಂದು ಜೀಪನ್ನು ಹತ್ತಿದ್ವಿ. ನನ್ನ ಥರನೇ ಇವತ್ತು ಫ್ರಂಟ್ ಈ ಕಡೆ ನಿಂತಿದ್ದೀವಿ. ಇವಾಗ ಆ ಕಡೆ ಇನ್ನೊಂದು ಜೀಪ್ ಉಂಟು. ಈ ಕಡೆ ಇಲ್ಲಿ ನೋಡಿ ಇದೆ ನಾವಿದ್ದಿದ್ದು ಹೋಮ್ ಸ್ಟೇ. ಬರ್ಬೇಕಾದ್ರೆ ದೊಡ್ಡದು ಚೆನ್ನಾಗಿದೆ. ಹೋಗ್ತಾ ಇದ್ದೀವಿ. ಹಿಂಗೆ ಹೋಗ್ಬೇಕು. ಈಗ ಒಂದು 4-5 ಕಿಲೋಮೀಟ್ರ್ ಬಂದ್ವಿ. ಇನ್ನೊಂದು 4-5 ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕು. ಆಮೇಲೆ ಬಸ್ಸು. ಇವಾಗ ನಾವು ಬಸ್ ಹತ್ತಿದ್ವಿ. ಇವಾಗ ನಮಗಿಲ್ಲಿ ಒಂದು ಟೀ ಎಸ್ಟೇಟ್ ತೋರಿಸೋಣ ಅಂತ ಹೇಳಿದ್ರು. ಎಲ್ಲರೂ ಇದ್ದಾರೆ ಇಲ್ಲ ಟೀ ಎಸ್ಟೇಟ್. ಇವಾಗ ಒಂದು ಗ್ರೂಪ್ ಫೋಟೋ ತೊಗೊಂಡು ಒಳಗೆ ಹೋಗೋಣ ಅಂತ. ಟೀ ಎಸ್ಟೇಟ್ ಹಿಂಗೆ ಕಾಣಿಸ್ತಿದೆ. ಆ್ಯಕ್ಚುಲಿ ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಕಡೆ ಟೀ ಬೆಳೆಯಲ್ಲ, ಈ ಪಾರ್ಟ್ ಆಫ್ ರೀಜನಲ್ಲಿ ಅಷ್ಟೇ. ಇಲ್ಲೊಂದು ಗಣೇಶ ಟೆಂಪಲ್ ಇದೆ ಮೋಸ್ಟ್ಲಿ. ನೋಡಿ ಟೀ ಎಸ್ಟೇಟ್. ಆ್ಯಕ್ಚುಲಿ ಅಷ್ಟು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇರಲ್ಲ. ಹೋದ್ರೂ ಕೆಡ ಬಾಂಬ್ಗಳು ಸಿಗ್ತಿದ್ದಾವೆ ನೋಡಿ. ಫೈನಲಿ ಟೀ ಎಸ್ಟೇಟ್ ಒಳಗೆ ಬಂದ್ವಿ. ಚಿಕ್ಕಮಂಗ್ಳೂರಲ್ಲಿ ಆ್ಯಕ್ಚುಲಿ ಟೀ ಬೆಳಿತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ನಿತಾನ್ ಚಿಕ್ಕಮಂಗ್ಳೂರು ಅಲ್ವಾ, ಅವ್ನು ಹೇಳ್ದ
ಇದು ಒಂದೇ ಕಡೆ ಅಂತೆ ಬೆಳೆಯೋದು ಟೀನ, ಬಟ್ ಚೆನ್ನಾಗಿದೆ. ಗಾಯ್ಸ್ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಈಗ ಸದ್ಯಕ್ಕೆ ಮನೋನ್ ನಡೀತಾ ಇದೆ. ನಮ್ಮದು ಅಫಿಷಿಯಲ್ ಫೋಟೋಗ್ರಾಫರ್ ಅನೀಶ್. ಇವಳ್ದಾಯ್ತು ಜಸ್ಟು, ನಂದು ಅರ್ಧಂಬರ್ಧ ಇತ್ತು. ಇವಳ್ದು ಇವಾಗ ಇಲ್ಲೊಂದು ಅರ್ಧ ಗಂಟೆ ವೇಟ್ ಮಾಡೋಕೆ ಹೇಳೋರು. ಇಲ್ಲ ನಮ್ಮ ಒಳ್ಳೆ ಫ್ರೆಂಡ್ಸ್ ಎಲ್ಲ ಇಲ್ಲಿ ಗುಡಿ ಹತ್ರ ನೋಡಿ ಇಲ್ಲಿ ಆಟ ಆಡ್ತವ್ರೆ. ಕೆಲವರು ಅಲ್ಲಿ ಫೋಟೋಸ್ ತೆಗ್ಸ್ಕೊತಿದ್ದಾರೆ ಆ ಕಡೆ, ಕೆಲವೊಂದು ಆ ಕಡೆ ಎಲ್ಲ ಫೋಟೋ ತೆಗೆಸ್ಕೊತಿದ್ದಾರೆ ಈ ಕಡೆ. ಕೆಲವ್ರು ಬಸ್ಸಲ್ಲೇ ಇದ್ದಾರೆ. ನಮ್ಮ ನಿತನ್ ನೋಡ ಅವನ್ ಚಿಕ್ಕಮಂಗ್ಳೂರೇ, ಸೊ ನಾನು ಬರ್ತಾನೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಾನೆ. ಅಲ್ಲಿದೆ ಇಲ್ಲಿ ಹಿಂದ್ಗಡೆ ಬಸ್ ಇದೆ ಅಲ್ಲಿದೆ. ಇಟ್ಕೊಳಕಿದ್ದಾನೆ. ಯಾಕಂದ್ರೆ ಕೆಲವೊಂದು ಜನ ಟಿ ಬಸ್ಸಲ್ಲಿ ಬರ್ತಿದ್ರು. ಬೇಕಾದ್ರೆ ಸಖತ್ ನರ್ಕ, ಸೀಟ್ ಸರಿ ಇರ್ಲಿಲ್ಲ ನಮ್ಗೆ, ಫುಲ್ ಅಂದ್ರೆ ಲೈಕ್ ಮಲ್ಗಕ್ಕೂ ಆಗಿರ್ಲಿಲ್ಲ. ಅದಕ್ಕೆ ಈ ಸರಿ ಮುಂದೆ ಇಟ್ಕೊಂಡಿದ್ವಿ. ಅವರೆಲ್ಲ ನಮ್ ಸೀಟ್ ಅಂತ ಅಂದ್ರು. ಅದಕ್ಕೆ ನಿತನ್ ಸೀಟ್ ಇಟ್ಕೊಳಕಿದ್ದಾನೆ. ನಾವು ಟೀ ಎಸ್ಟೇಟಲ್ಲಿ ಸ್ವಲ್ಪ ಸೌತೆಕಾಯಿ ಕಾಫಿ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಇವಾಗ ಹೊರಟಿದ್ವಿ. ಗೈಸ್ ಆಕ್ಚುಲಿ ಒಂದು ಡಿಸಾಸ್ಟರ್ ಆಗಿದೆ. ಏನ್ ಡಿಸಾಸ್ಟರ್ ನೋಡಿ, ಬಿದ್ದು ಬಂದವನೇ ಪುನೀತ್. ಹೆಂಗ್ ಬಿದ್ದಪ್ಪ, ಹೇಗ್ ಬಿದ್ದೆ ಕೇಳಿದ್ದು? ಆಂಟಿ ಲವರ್ ಆಂಟಿ ಲವರ್ ಪುನೀತ್. ಗೈಸ್ ಈಗ ನಾವು ಯಾವ ಊರು, ಕಳಸ ಅನ್ನೋ ಊರಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಟೆಂಪಲ್ ಇದೆ ಕಳಸೇಶ್ವರ ಅಂತ, ಆ್ಯಂಡ್ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಹ್ಯಾಂಗಿಂಗ್ ಬ್ರಿಡ್ಜಿಗೆ ವೆಹಿಕಲ್ ಹೋಗಲ್ಲ, ಟಿ ಹೋಗ್ಬೋದು, ಬಸ್ ಹೋಗೋಕ್ಕಾಗಲ್ಲ. ಸೊ 2 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕು. ಸಖತ್ ಅಂದರೆ ಸಖತ್ ಬಿಸಿಲಿದೆ, ಆ್ಯಂಡ್ ನನ್ನ ಕಾಲು ಈಗ ನಡೆಯೋಷ್ಟು ಇದು ಇಲ್ಲ. ಸೊ ಅದಕ್ಕೆ ನಾವೆಲ್ಲ ಇಲ್ಲೇ ಬಸ್ಸಲ್ಲೇ ರೆಸ್ಟ್ ಮಾಡ್ತಿದ್ದೀವಿ. ಉಳ್ದವರೆಲ್ಲ ಒಂದು 7-8 ಮೆಂಬರ್ಸ್ ಇಲ್ಲೇ ಇದ್ದೀವಿ. ಉಳ್ದವರೆಲ್ಲ ಅಲ್ಲಿ ಹೋಗಿದ್ದಾರೆ. ಅಲ್ಲಿಂದ ಹೋಗಿ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಟೆಂಪಲ್ಗೆ ಹೋಗೋಣ ಅಂತ ಅಂದರು. ನೀ ನೋಡಿದ್ದೆ ಹ್ಯಾಂಗಿಂಗ್ ಬ್ರಿಡ್ಜ್? ತುಂಬ ಸತಿ ನೋಡಿದ್ದೀನಿ. ನೀ ನೋಡಿದ್ದೆ ಚಿನ್ಮಯ್? ನಾನು ಈ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿಲ್ಲ, ಬಟ್ ಇದಲ್ಲ ಒಟ್ಟು ಜನರಲ್ ಆಗಿ. ನಾನು ನಮ್ಮೂರಲ್ಲೇ ಇದೆ ಗೈಸ್, ಮಾವಿನಕೊಪ್ಪ ಮಾವಿನಕಟ್ಟೆ ಏನೋ. ಆಕ್ಚುಲಿ ಇವಾಗ ಓಮಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಿ ಬಂದ, ನಾವು ಹೋಗ್ಲಿಲ್ಲ. ಇವಾಗ ದೇವಸ್ಥಾನಕ್ಕೂ ಹೋಗ್ತಿದೀವಿ. ಆಕ್ಚುಲಿ ಲಂಚ್ ಬ್ರೇಕ್ ಅಂತ ಹೇಳಿ ನಾವು ದೋಸೆ ತಿಂತಿದೀವಿ. ನಿತಾನ್ ಊರಿದ್ದು, ಅದಕ್ಕೋಸ್ಕರ ಅವನು ಒಂದು ಫೇಮಸ್ ನೀರು ದೋಸೆ ಹೋಟ್ಲಿಗೆ ಕರ್ಕೊಂಡ್ಬಂದ. ಹೇಗಿದೆ ಗೈಸ್? ಎಸ್, ನಿತಾನ್ ಮನೆ ತೋರಿಸ್ತೀವಿ. ಆ್ಯಕ್ಚುಲಿ ಬಸ್ಸಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದೆ. ಇವಾಗ ನಾವು ಬೇಲೂರು ಟೆಂಪಲಿಗೆ ಬಂದ್ವಿ. ನೋಡಿ ನಾನು ತೋರಿಸ್ತೀನಿ. ಇಲ್ಲಿ ಆರ್ಕಿಟೆಕ್ಚರ್ ಸ್ಕಲ್ಪ್ಚರ್ಸ್ ಎಲ್ಲ ನೋಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಐ ಮೀನ್ ಎವ್ರಿಥಿಂಗ್, ಎಲ್ಲದರಲ್ಲೂ ಡೀಟೇಲ್ ಇರುತ್ತೆ ಅಂತ ತೋರಿಸ್ತೀನಿ. ಅದ್ರ ಇಂಟ್ರೆಸ್ಟಿಂಗ್ ಇದ್ರೆ ನಮ್ಮ ಟೂರ್ ಗೈಡ್ ಇವತ್ತು ನಿತಾನ್ ಇಲ್ಲಿವರೆಗೂ 1000 ಸಲ ಬಂದಿದ್ದಾನೆ ಅಂತ. ಡೀಟೇಲಿಂಗ್ ಮಂಟಪ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ವಿತೌಟ್ ಎನಿ ಮಿಷನ್ಸ್. ಸೌದಿದ್ದೋ ಅಟ್ಯಾಕ್ ಮಾಡಿದ್ದೋ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಾವು ಟೂರ್ ಗೈಡ್ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ನಮಗೆ ಟೈಮ್ ಇಲ್ಲ ಜಾಸ್ತಿ ಅಂತ ಹೇಳಿಬಿಟ್ಟು ನಾವೇ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಕೊಟ್ಟಿರೋ ಟೈಮೇ 20 ಮಿನಿಟ್ಸ್. ಮತ್ತೆ ಏನಕ್ಕೆ ಇಲ್ಲಿ ಕರ್ಕೊಂಡ್ಬಂದ್ರು ಅಂತ ಗೊತ್ತಿಲ್ಲ. ಪೇಷನ್ಸ್ ಇಲ್ಲ ಜನಕ್ಕೆ, ಏನಕ್ಕೆ ಸೊ ಇವಾಗ ಅದಕ್ಕೆ ಫಾಸ್ಟಾಗಿ ಎಲ್ಲ ನೋಡಬೇಕು. ಇದಕ್ಕೆ ಯಾಕೆ ಕೈ ಇಲ್ಲ ಯಾವ ದೇವ್ರಿಗೂ? ಹಿಂಗೆ ನೋಡಿ ನಾನು ಕೇಳಿದ್ರು ಯಾರಿಗೂ ಗೊತ್ತಿಲ್ಲ. ಮುಗಲ್ಸ್ ಮತ್ತೆ ಅವರೆಲ್ಲ ಇನ್ವೇಡ್ ಮಾಡಿದಾಗ ಎಲ್ಲ ಧ್ವಂಸ ಮಾಡಕ್ಕೆ ಟ್ರೈ ಮಾಡಿ. ಇಂಗ್ಲೀಷ್ ಬಂದಿಲ್ಲ ಅಂದರೆ ಸ್ವಲ್ಪ ಕನ್ನಡದಾಗ ಇನ್ವೇಡ್ ಅಲ್ಲ ಇಂಗ್ಲೀಷ್. ಬಟ್ ಈ ದೇವಸ್ಥಾನಕ್ಕೂ ಅಟ್ಯಾಕ್ ಮಾಡಿದ್ರ? ಹಂಪಿಗಷ್ಟೇ ಅಲ್ವಾ? ಎಲ್ಲ ಟೆಂಪಲ್ಸಿಗೂ ಅಟ್ಯಾಕ್ ಮಾಡಿದ್ರು. ಅದೇ ಈ ಟೆಂಪಲ್ ಹಿಂಗೆ ಗೊತ್ತಿಲ್ಲ, ಹಂಪಿಗೆ ಮಾಡಿದ್ರು. ಶಿಲ್ಪ ಅರ್ಧ ಮಾಡಿಬಿಟ್ಬಿಡಲ್ಲ ಯಾರು. ಅಟ್ಯಾಕ್ ಮಾಡಿದ್ವಿ. ಇಲ್ಲಿ ತಲೆನೇ ಇಲ್ಲ ಗೈಸ್. ನೋಡಿ ದೇವ್ರ ತಲೆನೇ ಇಲ್ಲ ಇದಕ್ಕೆ. ಏನು ಅಂತ ಗೊತ್ತಿದ್ರೆ ಹೇಳಿ. ನಿತನ್ ಕಮೆಂಟ್ ಮಾಡಿ. ತಲೆ ಇರಲ್ಲ ಅಂತ. ಅಂಡ್ ನಮ್ಗೆ ಅನ್ಸ್ದಂಗೆ ಏನಾರು ಅಟ್ಯಾಕ್ ಮಾಡಿದಾಗ ಏನಾರು ಆಗಿರ್ಬೋದು ಅಂತ. ನಿಮ್ಗೆ ಏನಾರು ಸ್ಟೋರಿ ಗೊತ್ತಿದ್ರೆ ಹೇಳಿ. ಇವನು ನೋಡಿ ಗೈಸ್, ಯಾವಾಗಲೂ ಆಂಟಿ ದೇವ್ರು. ಆದರೆ ಮೋಸ್ಟ್ ಆಫ್ ದ ದೇವಿಗೆ ಇಲ್ಲಿ ಕೈ ಇಲ್ಲ. ಏನಕ್ಕೆ? ಇಲ್ಲ ನೋಡಿ, ಈ ದೇವ್ರಿಗೂ ಒಂದು ಕೈ ಉಂಟು, ಒಂದು ಕೈ ಇಲ್ಲ. ಹಾಂ ನೋಡು, ಒಂದು ಕೈ ಉಂಟು. ಹಾಂ, ಇದ್ರ ಆರ್ಕಿಟೆಕ್ಚರು ಡೀಟೇಲಿಂಗ್ ವಾಸ್ ಸೋ ಗುಡ್ ಗೈಸ್. ಸೀರಿಯಸ್ಲಿ ಸಖತ್ತಾಗಿದೆ ಇದು. ಅದನ್ನು ಮೇಲೆ
ಪ್ರತಿಯೊಂದು ಡೀಟೇಲಿಂಗ್ ಗೈಡ್ ಇದ್ದಿದ್ರೆ ಕ್ಲೀನಾಗಿ ಇದು ಹೇಳೋರು ಕತೆಗಳನ್ನು. ನಮಗೆ ಟೈಮ್ ಇಲ್ಲ, ಏನು ಮಾಡೋದು. ಹೊಯ್ಸಳ ಕತೆ ಗೊತ್ತಾ? ಹೊಯ್ಸಳ ಅದ್ರದ್ದು ವಿಗ್ರಹ. ಫೈನಲಿ ನಾವು ಟೆಂಪಲ್ ಎಂಟರ್ ಆದ್ವಿ. ನೋಡಿ ಅಲ್ಲಿ ಮುಂದೆ ಮುಂದ್ಗಡೆ ಮೇಲೆ ತೋರಿಸ್ತೀನಿ, ನಂಬಕ್ಕಾಗಲ್ಲ ಆ ಲೆವೆಲ್ ಇದೆ. ಏನಿದೆ ಅಲ್ಲಿ ನೋಡಿ ಹೇಳ್ತೀನಿ, ಡೀಟೇಲಿಂಗಾ? ಡೀಟೇಲಿಂಗ್ ನೋಡಿ. ಇದು ಡೀಟೇಲಿಂಗ್ ನಾನು ಹೇಳಿದ್ದು. ಎಲ್ಲಿದೆ? ಫ್ಲಾಶ್ ಲೈಟ್ ಆನ್ ಮಾಡಿ, ಆನ್ ಮಾಡು. ಅಲ್ಲಿ ಮಾಡಂಗಿಲ್ಲ, ಅಲ್ಲಿ ಮೇಲೆ ಫುಲ್ ರಾಮಾಯಣ ಇದೆ. ರಾಮಾಯಣ ಮಹಾಭಾರತ ಕಂಪ್ಲೀಟ್ ಮಹಾಭಾರತ ರಾಮಾಯಣ ಇದೆ. ನಾನು ಲಾಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಬಂದಾಗ ಎಷ್ಟು ಕ್ಲಿಯರ್ ಆಗಿತ್ತು ಅದು. ಸೀರಿಯಸ್ಲಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ, ಸಖತ್ತಾಗಿದೆ. ದೇವ್ ಸಿಲೋಡಿ ದೇವರ ಪಾದರಕ್ಷೆಗಳು ಅಂತೆ. ಯಪ್ಪ, ದೇವ್ರಿನ ಚಪ್ಪಲ್ ನೋಡಿ, ಮಜಾ. ಇವಾಗ ಲಾಸ್ಟ್ ಇದು ಬೇಲೂರು ಪುಷ್ಕರಣಿ ಕಲ್ಯಾಣಿ. ಆ್ಯಕ್ಚುಲಿ ನಾವು ಟೆಂಪಲ್ ನೋಡಲಿಕ್ಕೆ ಆಗಲಿಲ್ಲ ಗೈಸ್, ಅರ್ಧಂಬರ್ಧ ಆಯ್ತು. ನನಗಂತೂ ಎಷ್ಟು ರಿಗ್ರೆಟ್ ಫೀಲ್ ಆಗ್ತಿದೆ ಅಂದರೆ, ಬಿಕಾಸ್ ನಂಗೆ ಹಿಸ್ಟ್ರಿ ಒಂದು ಸ್ವಲ್ಪ ತಿಳ್ಕೊಳ್ಳೋದೆಲ್ಲ ಭಾಳ ಇಷ್ಟ. ಬಟ್ ಇವ್ರು ನಂಗೆ ಟೈಮ್ ಕೊಡ್ತಿಲ್ಲ. ಇವಾಗ ಅವ್ರು ಟೈಮ್ ಕೊಡ್ತೀರಾ, ನಮಗೂ ಟೈಮ್ ಇಲ್ಲ. ಬಿಕಾಸ್ 10 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟೇ ಇದ್ದಿದ್ದು. ಅದು ಎಲ್ಲ ಒಂದು ರೌಂಡ್ ಹಾಕೊಂಡು ಬರೋದ್ರೊಳಗೆ ಅಷ್ಟೊತ್ತಿಗೆ ಆಗೋಗ್ಬಿಡ್ತು. ಇಲ್ಲಿ ಇಲ್ಲಿ ಇಬ್ಬರು ಮಕ್ಕಳು ಆ್ಯಕ್ಚುಲಿ ಬಂದು ರಷ್ಯನ್ ಬೇಬಿ ಅಳ್ತಿಲ್ಲ, ಇನ್ನೊಂದು ಇಂಡಿಯನ್ ಬೇಬಿ ಅದಕ್ಕೆ ಇಷ್ಟ ಇಲ್ಲ ಫೋಟೋ, ಅದು ಅಳ್ತಾ ಉಂಟು. ನೋಡಿ, ನಾವು ಕುದುರೆಮುಖ ಟ್ರಕ್ ಕಂಪ್ಲೀಟ್ ಮಾಡಿದ್ದಕ್ಕೆ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಇವಾಗ. ಯೋಮಿ ಕೊಡ್ತಿದ್ದಾರೆ ಇವಾಗ, ಅನೀಶಿಗೂ ಕೊಟ್ಟರು ಇವಾಗ. ಅನೀಶ್, ಕಂಗ್ರ್ಯಾಚುಲೇಷನ್ ನನಗೆ. ನೋಡಿ ಗೈಸ್, ಸರ್ಟಿಫಿಕೇಟ್ ಫೈನಲಿ. ಇವಾಗ ನಾವು ಬಸ್ ಹತ್ತುತ್ತಿದ್ದೀವಿ, ಹೊರಟ್ವಿ. ಗೈಸ್ ಇಳ್ಕೊಂಡ್ವಿ. ಆಕ್ಚುಲಿ ಮಧ್ಯ ತುಂಬಾ ಕತೆ ಆಯ್ತು, ತುಂಬಾ ಕತೆ ಆಯ್ತು. ಎಲ್ಲದನ್ನೂ ಬ್ಲಾಗ್ ಮಾಡಲಿಲ್ಲ, ಎಂಜಾಯ್ ಮಾಡ್ಬೇಕಂದ್ರೆ ವ್ಲಾಗ್ ಮಾಡಲಿಲ್ಲ. ಎಸ್, ಇವರೆಲ್ಲ ಇವಾಗ ನಮ್ಮ ಫ್ರೆಂಡ್ಸ್ ಬಾಯ್ಸ್ ಆಕ್ಚುಲಿ ಫ್ರೆಂಡ್ಸ್. ತಲೆಗೆ ಹಾಕಿದ್ರು ನಾವು ಉಲ್ಟಾ ತಲೆಗೆ ಚೆನ್ನಾಗಿ ಹಾಕಿದ್ವಿ. ಕಾಣ್ತಾ ಇರ್ತಾರೆ ಇವರು. ಅವ್ರ ಹೆಸರು ಬಂದ್ಬಿಟ್ಟು ಸಾಕೆಟ್ ಅಲ್ಲ, ಸರ್ವಿಸ್. ಸಾರಿ, ನಾನೇ ಪರವಾಗಿಲ್ಲ. ಹೊರಡ್ತು. ಓಕೆ ಗಾಯ್ಸ್, ಗುರುಗುಂಡಪಾಳ್ಯ ಹೊರಡ್ತು ಬಸ್ಸು. ಅವ್ನು ಕನಕಪುರಕ್ಕೆ ಬೇರೆ ಹೋಗ್ಬೇಕು. ಇಲ್ಲೇ ಅದರ ಫ್ರೆಂಡ್ಸ್ ಮನೇಲಿ ಉಳ್ಕೋ. ಅವ್ರು ಬಿಡಿ ಕನಕಪುರಕ್ಕೆ. ನಾನು ಕನಕಪುರಕ್ಕೆಲ್ಲ ಹೋಗ್ಬೇಕು, ಆದರೆ ಇವತ್ತು ಹೋಗ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಅಪ್ಪ ಅಮ್ಮ ದಯವಿಟ್ಟು ಬೈಬೇಡಿ, ಪರಕೆ ಎಲ್ಲ ಎತ್ಕೋಬೇಡಿ. ಇದೆಲ್ಲ ಎತ್ಕೊಳ್ಳಲ್ಲ ನೀವು ಯಾವತ್ತಿದ್ರು ಅಂತ ನನಗೆ ಗೊತ್ತಿದೆ. ಓಕೆ ಗೈಸ್, ರಿವ್ಯೂ ಹೇಳಿ. ರಿವ್ಯೂ ಟೈಮ್. ಇಟ್ಸ್ ರಿವ್ಯೂ ಟೈಮ್. ಆಕ್ಚುಲಿ ನೇಚರ್ ವಾಚ್ ಇಸ್ ಗುಡ್, ಬಟ್ for trek. Okay, please say the nature watch people, you guys should organize the trek, don't depend on others. That's it. Bye. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್. ನಿಮ್ಮ ಕಡೆಯಿಂದ ಏನಾದರೂ ಇದೆಯಾ? ಅದೇ ನಮ್ದು ಯೂಟ್ಯೂಬ್ ಚಾನಲ್ ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಲ್ ಮೇಕ್ ಶ್ಯೂರ್. ಕೆರೆ ನೀರನ್ನು ಕೆರೆಗೆ ಚೆಲ್ಲೋದ್ರೆ ಇದೆ. ನಮಗೆ ಫೀಡ್ಬ್ಯಾಕ್ ಕೇಳ್ತಿದ್ದಾನೆ. ಅದು ನಾವು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಅಭಿಯಾನದಲ್ಲಿ ಭಾಗಿಯಾಗಿದ್ದೇವೆ. ಹಂಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುತ್ತಿದ್ದೇವೆ. ಓಕೆ, ಭಾಳ ಇಂಟರಪ್ಟ್ ಮಾಡ್ತಿದ್ದೀನಿ. ಇವ್ನು ನೋಡ್ಕೊಂಬಿಡಿ, ಅದಕ್ಕೆ ಎಲ್ಲ ಇದೆಲ್ಲ ಕಟ್ಟೆ